ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕರ್ನಾಟಕದ ವಿಚಾರವಾಗಿ ಹೇಳಬೇಕಾದ್ರೆ ಬಹಳಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರತಕ್ಕಂತಹ ಬಹಳಷ್ಟು ಯೋಜನೆಗಳಿದಾವೆ. ಅದು ನಿಮ್ಮ ಕೈಗಾರಿಕೆ ಆಗಿರ್ಬೋದು ಅಥವಾ ನಂತರ ನೀರಾವರಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಎಲ್ಲವೂ ಸಹಿತ ಈ ಬಾರಿ ಕರ್ನಾಟಕ ಇಲಾಖೆಗಳು ಸಿಕ್ಕಿದಾವೆ. ಈ ಬಾರಿ ಏನಂದ್ರೆ ಕರ್ನಾಟಕಕ್ಕೆ ಏನಂದ್ರೆ ಒಳ್ಳೆಯ ದಿನಗಳು ಬಂತು ಅಂತ ಅನುಮೋದನೆ ಹೋಗ್ತಾರೆ. ವಿಶೇಷವಾಗಿ ಜಲಶಕ್ತಿ ಬಹುಶಃ ಒಳ್ಳೆಯ ದಿನಗಳು ಭಗವಂತ ಪ್ರಾರಂಭ ಮಾಡಿದ್ದಾನೆ. ಒಳ್ಳೆಯ ದಿನಗಳು ಕರ್ನಾಟಕಕ್ಕೆ ಬರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲೇ ಪ್ರಧಾನಮಂತ್ರಿಗಳು ಇವತ್ತು ಕರ್ನಾಟಕವನ್ನು ಪ್ರತಿನಿಧಿಸ್ತಕ್ಕಂಥ ಸದಸ್ಯರುಗಳಿಗೆ ಉತ್ತಮವಾದಂಥ ಖಾತೆಗಳಲ್ಲಿ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಏನು ಅವಕಾಶ ಕೊಟ್ಟಿದ್ದಾರೆ. ಅದನ್ನು ಬೇರೆ ಅಕ್ಕಪಕ್ಕದ ರಾಜ್ಯದ ಅಲ್ಲಿಯ ಒಂದು ಜನತೆಯಲ್ಲೂ ಯಾವುದೇ ರೀತಿಯ ಒಂದು ಅಸಮಾಧಾನ ಬರದೇ ಇರತಕ್ಕಂಥ ರೀತಿಯಲ್ಲಿ ಪರಸ್ಪರ ಒಂದು ವಿಶ್ವಾಸದೊಂದಿಗೆ ನಮ್ಮ ರಾಜ್ಯದ ನಿಜವಾದಂಥ ನಮ್ಮ ನ್ಯಾಯಯುತವಾದಂಥ ಬೇಡಿಕೆಗಳೇನಿದೆ ಅದನ್ನು ಕಾರ್ಯರೂಪಕ್ಕೆ ಜಾರಿಗೆ ತರ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತೀವಿ. ಒಂದು ವರ್ಷ ಹಿಂದಿನ ರಾಜಕಾರಣಕ್ಕೂ ಈಗಿದ್ದಂಥ JDS ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದ ಒಂದು ಪುಷ್ ಅದು ಒಂದು ಹೊಸ ರಾಜಕೀಯ ಬದಲಾವಣೆ ಒಂದು ವಾತಾವರಣ ಸೃಷ್ಟಿ. ಇದು JDS ಪಕ್ಷ ಮೊದಲಿಂದ ಇದಕ್ಕೊಂದು ಏಳು ಬೀಳುಗಳು ಅಂತಕ್ಕಂಥದ್ದೇನಿದೆ. ಅದರಲ್ಲೂ ವಿಶೇಷವಾಗಿ ನಾನು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರನ್ನ ಸ್ಮರಿಸ್ಕೊತೀನಿ. ದೇವೇಗೌಡರ ರಾಜಕೀಯ ಮುಗದೇ ಹೋಯಿತು ಅಂತಕ್ಕಂಥ ಒಂದು ಅಂತಿಮವಾದಂಥ ಒಂದು ವಾತಾವರಣ ನಿರ್ಮಾಣ ಆದಾಗ ಮತ್ತೆ ಪುನಃ ಕೆಲವೇ ತಿಂಗಳುಗಳಲ್ಲಿ ಅವರು ಮತ್ತೆ ಪುಟದೆದ್ದು ಬಂದಂಥ ಹಲವಾರು ನಿದರ್ಶನಗಳಿದ್ದಾವೆ. 1976, 77ರಿಂದ ನೀವು ಗಮನಿಸೋದಾದರೆ ಅದೇ ರೀತಿಯಲ್ಲಿ ಈಗಲೂ ಸಹ JDS ಮುಗಿದೋಯ್ತು, ಕುಮಾರಸ್ವಾಮಿ ಮುಗಿದೋದ, ರಾಜಕೀಯದಲ್ಲಿ ಸರ್ವನಾಶ ಮಾಡಿದ್ದೇವೆ ಅಂತಕ್ಕಂಥ ಒಂದು ಭಾವನೆಗಳೇನಿತ್ತು. ಮತ್ತೆ ಯಾವುದೋ ಒಂದು ಶಕ್ತಿ ಇವತ್ತು ಪುನಃ ಈ BJP ಮತ್ತು JDSನ ಮೈತ್ರಿಯ ಒಂದು ಹಿನ್ನೆಲೆ ಎಲ್ಲರಿಗೂ ಅಚ್ಚರಿ ಮೂಡ್ತದೆ. ಭಾಳ ಜನ ಅದರ ಬಗ್ಗೆ ಟೀಕೆನ ಮಾಡಿದ್ರು. BJP ಮತ್ತು JDSನ ಮೈತ್ರಿ ಇವತ್ತು ಪುನಃ ಮತ್ತೆ ಒಂದು ಪೊಲಿಟಿಕಲ್ ರಿವೈವ್ಮೆಂಟ್ಗೆ ಇವತ್ತೊಂದು ಅವಕಾಶಗಳು ದೊರಕಿದೆ. ಅದರಿಂದ ಈ ಪಕ್ಷಕ್ಕೆ ಮುಗದೇ ಹೋಯ್ತು ಅಂತಕ್ಕಂಥ ಸಂದರ್ಭಗಳು ಬಂದಾಗ ಯಾವುದೋ ಒಂದು ಶಕ್ತಿ ಈ ಪಕ್ಷವನ್ನು ಮತ್ತೆ ಮೇಲೆತ್ತಕ್ಕಂಥದ್ದು, ಈ ಪಕ್ಷದ ಕಾರ್ಯಕರ್ತರುಗಳು ಒಂದು ದೊಡ್ಡ ಶ್ರಮ ಆಗ್ತಕ್ಕಂಥ ಒಂದು ಉತ್ಸಾಹ ತುಂಬತಕ್ಕಂಥ ಬೆಳವಣಿಗೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿ ಈಗ ಮತ್ತೆ ಹೊಸ ಬೆಳವಣಿಗೆ ಪ್ರಾರಂಭ ಆಗಿದೆ. ಸರ್, ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದೀರಿ. ಇನ್ನುಳಿದಂತೆ ರಾಜ್ಯ ರಾಜಕಾರಣದಲ್ಲೂ ಕೂಡ ಬಹಳಷ್ಟು ನಿರೀಕ್ಷೆಗಳಿದೆ ತಮ್ಮ ಬಗ್ಗೆ. ಮುಂದಿನ ದಿನಗಳಲ್ಲಿ ಪಕ್ಷದ ಕಾರ್ಯಕರ್ತರು ಯಾವ ರೀತಿಯ ಕಾರ್ಯಕರ್ತರಿಗೆ ಯಾವ ರೀತಿ ಒಂದು ಕಡೆ ಪಕ್ಷದ ಸಂಘಟನೆಯನ್ನು ಮಾಡ್ತಕ್ಕಂಥ ಸಮರ್ಥವಾದಂಥ ನಾಯಕರುಗಳೇ ಇದ್ದಾರೆ. ಪಕ್ಷದ ಸಂಘಟನೆಯಲ್ಲೂ ನನ್ನದೇ ಆದಂಥ ಒಂದು ಸಮಯವನ್ನು ಯಾವ ರೀತಿ ಕೊಡಬೇಕು, ಅದರ ಜೊತೆಗೆ ಈ ಇಲಾಖೆಯನ್ನು ಸಮರ್ಥವಾಗಿ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಇದಕ್ಕೆ ಸಮಯ ಯಾವ ರೀತಿ ಕೊಡಬೇಕು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.